ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪರಾಭವನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯ ಅಂದರೆ ಪ್ರಥಮ ತಿಥಿ ಉಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ನಮಸ್ಕಾರಗಳು. ಈ ದಿನ ಪಂಚಾಂಗ ಪಠಣ ಅಂದರೆ ಪಂಚಾಂಗ ಓದೋದು, ಪ್ರಥಮವಾಗಿ ಪಂಚಾಂಗ ಪೂಜೆ, ನಂತರ ಪಂಚಾಂಗ ಪಠಣ. ಇಂತಹ ಒಂದು ಅದ್ಭುತವಾದಂಥ ಒಂದು ಸಡಗರ ಅಂತ ಹೇಳ್ಬೋದು ಈ ಉಗಾದಿ ನಮಗೆ, ಅಂದರೆ ಹಿಂದೂಗಳಿಗೆ ಪ್ರಥಮ ವರ್ಷಾರಂಭ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಪಂಚಾಂಗ ಪೂಜೆಯ ಮಹತ್ವ, ಪಂಚಾಂಗ ಜ್ಯೋತಿಷ್ಯದ ಮಹತ್ವ, ನಾವು ಜ್ಯೋತಿಷ್ಯವನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು, ಮನೆಯ ಪ್ರತಿಯೊಬ್ಬ ಸದಸ್ಯರು ಪಂಚಾಂಗ ಹೇಗೆ ಓದೋದು ಅಂತ ತಿಳ್ಕೊಳ್ಳೋದು, ಒಂದಷ್ಟು ಜ್ಯೋತಿಷ್ಯದ ಜ್ಞಾನವನ್ನು ಪಡ್ಕೊಳ್ಳೋದು ಎಲ್ಲರ ಒಂದು ಶ್ರೇಯಸ್ಸು, ಅವರ ಅಭಿವೃದ್ಧಿಗೆ ತಾವೇ ಒಂದು ಮಾರ್ಗದರ್ಶನಗಳನ್ನು ತಮ್ಮ ತಮ್ಮ ಜಾತಕಗಳಲ್ಲಿ ನೋಡಿಕೊಂಡು ಅದರಂತೆ ಮುಂದುವರಿಯೋದು. ಇದು ಜ್ಯೋತಿಷ್ಯದ ಮಹತ್ವ. ಇನ್ನು ಈ ಜ್ಯೋತಿಷ್ಯ ಕಲಿಯೋದಕ್ಕೆ ಅಂದರೆ ಪಂಚಾಂಗ ಓದೋದಕ್ಕೆ, ಪಂಚಾಂಗ ಜ್ಯೋತಿಷ್ಯ ಇವೆಲ್ಲವೂ ಒಂದು ಅದ್ಭುತವಾದ ಒಂದು ನಮ್ಮ ಹಿಂದೂ ಧರ್ಮದ ಸಂಪತ್ತುಗಳು. ಪ್ರಥಮವಾಗಿ ಈ ಜ್ಯೋತಿಷ್ಯದ ಒಂದು ಕಲಿಯೋದಕ್ಕೆ ಬುನಾದಿ ಹಾಕಿಕೊಟ್ಟಂಥ ನಮ್ಮ ಗುರುಗಳನ್ನು ನಾನು ಸದ್ಭಾವನೆಯಿಂದ ಸದ್ಭಕ್ತಿಯಿಂದ ಶ್ರೀ ವೀರಭದ್ರ ಶಾಸ್ತ್ರಿಗಳಿಗೆ ಮನಪೂರ್ವಕವಾಗಿ ನಾನು ಪಾದಕ್ಕೆ ನಮಸ್ಕರಿಸಿ, ಅವರು ನಡೆದುಕೊಟ್ಟ, ಅವರು ತೋರಿಸಿಕೊಟ್ಟ ದಾರಿಯಾಗಿರ್ಬೋದು, ಅವರು ಕಲಿಸಿಕೊಟ್ಟ ಪಂಚಾಂಗ ಪಠಣ ಆಗಿರ್ಬೋದು. ನಮ್ಮ ಗುರುಗಳು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು, ಜ್ಯೋತಿಷ್ಯ ತರಗತಿಯನ್ನು ಪ್ರಾರಂಭ ಮಾಡಿದ್ದು 15ನೇ ತಾರೀಕು 5ನೇ ತಿಂಗಳು 2021ನೇ ಇಸ್ವಿ, ಅದು ಶನಿವಾರದಂದು. ನೋಡಿ, ಇದು ಒಂದು ಅದ್ಭುತವಾದ ಒಂದು ಸಂದರ್ಭ. ಅಂತಹ ಸಂದರ್ಭ ನನಗೆ ಒದಗಿ ಬಂದಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಕೊತೀನಿ. ಆವಾಗ ಒಳ್ಳೆ ಕೊರೋನಾದ ಒಂದು ಸನ್ನಿವೇಶಗಳು ಅತಿ ಭಯಂಕರವಾಗಿತ್ತು. ಅಂತಹ ಸಂದರ್ಭ ನನಗೆ ನಮ್ಮ ಗುರುಗಳ ಒಂದು ಕೃಪಾಶೀರ್ವಾದ ಸಿಕ್ತು. ಈ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಅವರು ನನ್ನ ನಾಲಿಗೆ ಮೇಲೆ ಜ್ಯೋತಿಷ್ಯ ಅಂತ ಬರೋದು. ಒಂದು ಬುನಾದಿ, ಒಂದು ಜ್ಯೋತಿಷ್ಯಕ್ಕೆ ಒಂದು ಬುನಾದಿ. ನಾವು ಹೆಂಗೆ ಓಂಕಾರ ಅ ಆ ಇ ಅಂತ ಹೇಳ್ತೀವೋ ಅಂಥದ್ದು ಒಂದು ದೊಡ್ಡ ಬುನಾದಿಯನ್ನು ಹಾಕಿಕೊಟ್ಟಂಥವರು ನಮ್ಮ ವೀರಭದ್ರ ಶಾಸ್ತ್ರಿಗಳು. ಪ್ರಥಮವಾಗಿ ಅವರು ಪಂಚಾಂಗ ಓದೋದು ಅಂತಂದೇಳಿ ಒಂದು ಸಬ್ಜೆಕ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ರು ಆನ್ಲೈನ್ ತರಗತಿಯಲ್ಲಿ. ಪಂಚಾಂಗ ಓದೋದು ಹೇಗೆ, ಅದು ಒಂದು ದೊಡ್ಡ ಪರಿಕಲ್ಪನೆ, ಅದ್ಭುತವಾದಂಥ ಪರಿಕಲ್ಪನೆ. ನನಗೆ ಆಸಕ್ತಿ ಇತ್ತು. ಪ್ರತಿ ವರ್ಷ ಪಂಚಾಂಗವನ್ನು ತಂದು ಪೂಜೆ ಮಾಡಿ ಅದನ್ನು ಹಾಗೆ ದೇವರ ಹತ್ರ ಇಡ್ತಾ ಇದ್ದೆ. ಆಗ ನನಗೆ ಯಾವ ಪಂಚಾಂಗದ ಒಂದು ಯಾವುದೇ ಒಂದು ಮಾಹಿತಿ ಇರಲಿಲ್ಲ. ಹೇಗೆ ಓದೋದು, ಪಂಚಾಂಗ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಜಸ್ಟ್ ನಮ್ಮ ತಾಯಿಯವರು, ನಮ್ಮ ಅಪ್ಪವರು, ತಂದೆಯವರು, ಪೂರ್ವಜರು ಅದನ್ನು ತರ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಮಾಡ್ತಾಯಿದ್ದೆ ಅಷ್ಟೇ. ನಮ್ಮ ಮನೆತನದಲ್ಲಿ ಯಾವುದೇ ದೊಡ್ಡ ರೀತಿಯಾದ ಜ್ಯೋತಿಷ್ಯದ ನಡೆದು ಬಂದ ದಾರಿನೂ ಇರಲಿಲ್ಲ.
ಏನೋ ಯಂತ್ರ ಮಂತ್ರ ತಂತ್ರಗಳು ನಮ್ಮ ಮನೆತನದಲ್ಲಿ ಕೆಲವರು ನಮ್ಮ ತಾತ ಮುತ್ತಾತನರು ಮಾಡ್ತಾಯಿದ್ರು, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನನಗೆ ಅದರ ಕಡೆ ಒಲವು ಹೋಗಲಿಲ್ಲ. ನನಗೆ ಜ್ಯೋತಿಷ್ಯದ ಕಡೆಗೆ ಒಂದು ಅತ್ಯದ್ಭುತವಾದಂಥ ಅದು ಏನೋ ಒಂದು ಸಂಕಲ್ಪ ಬಂತು ನನಗೆ. ಅಂತಹ ಗುರುಗಳು ನನಗೆ ಈ ದಿನ ಸಿಕ್ಕಿದ್ದಾರೆ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ. ಅವರಲ್ಲಿ ಅತ್ಯಂತ ಗೌರವ ಭಾವ ಮೂಡ್ತಾ ಇದೆ. ಪಂಚಾಂಗ ಅಂದ್ರೇನು? ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ, ಇಷ್ಟು ವಿಷಯಗಳು ಅಡಕವಾಗಿರ್ತಕ್ಕಂಥ ಒಂದು ದೊಡ್ಡ ಜ್ಞಾನ ಭಂಡಾರವೇ ಪಂಚಾಂಗ. ಇದನ್ನು ಯಾವ ರೀತಿ ಓದಬೇಕು, ಈ ಪಂಚಾಂಗದಿಂದ ಏನೆಲ್ಲ ಅನುಕೂಲಗಳಿದ್ದಾವೆ, ಯಾರ್ದೆಲ್ಲ ಒಂದು ಭವಿಷ್ಯವನ್ನು ಈ ಪಂಚಾಂಗದಿಂದಲೇ ಹೇಳಿಬಿಡಬಹುದು ಅಂತಕ್ಕಂಥ ಒಂದು ದೊಡ್ಡ ದೊಡ್ಡ ವಿಷಯಗಳನ್ನು ಒಂದು ಪಂಚಾಂಗದ ಒಂದು ಮಾಯಾ ಜಾಲವನ್ನೇ ಬಿಚ್ಚಿಕೊಟ್ಟಂಥವರು ನಮ್ಮ ವೀರಭದ್ರ ಶಾಸ್ತ್ರಿಗಳು. ಇನ್ನು ಗೋಚಾರ, ಅದರದ ವಿಷಯ ಅಂತೂ ಅತ್ಯದ್ಭುತ. ಜಾತಕ ವಿಶ್ಲೇಷಣೆ, ಜಾತಕದಲ್ಲಿ ಬರ್ತಕ್ಕಂಥ 12 ಭಾವಗಳು, ಆ ಭಾವಗಳಿಗೆ ಅಧಿಪತಿಗಳು ಯಾರು, ಒಂದೊಂದು ಭಾವದಲ್ಲಿ ಎಷ್ಟೆಷ್ಟು ನಕ್ಷತ್ರಗಳಿರ್ತವೆ, ಎಷ್ಟೆಷ್ಟು ಪಾದಗಳಿರ್ತವೆ, ಆ ನಕ್ಷತ್ರಗಳ ಅಧಿಪತಿಗಳು ಯಾರು, ಆ ಅಧಿಪತಿಗಳು ಏನಾಗಿರ್ತವೆ, ಉಚ್ಚನೋ ನೀಚನೋ ಸಮನೋ, ಈ ರೀತಿ. ಒಟ್ಟಿನಲ್ಲಿ ನನಗೆ ಇಂಥ ಒಂದು ಜ್ಯೋತಿಷ್ಯವನ್ನು ಯಾರು ಇದರಲ್ಲಿ ಸಂಪೂರ್ಣರಲ್ಲ, ಪ್ರತಿಯೊಬ್ಬರು ಕಲಿಯೋರೆ. ಬಗೆದಷ್ಟು ಅಗೆದಷ್ಟು ಆಳ ಇದ್ದಿದ್ದೆ ಜ್ಯೋತಿಷ್ಯದಲ್ಲಿ. ನಾವೆಲ್ಲೋ ಒಂದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಹೋಗ್ತಾ ಇದ್ದೀವಿ. ಬಹುಶಃ ನಮ್ಮ ಜೀವನದಲ್ಲಿ ನಾವು ಬೇರೆಯವರಿಗೆ ಒಂದು ಸಲಹೆ ಸನ್ಮಾರ್ಗಗಳನ್ನು ಹೇಳ್ಕೊಡೋದಕ್ಕೆ ಇಷ್ಟು ಸಾಕು ಅಂದ್ಕೋತೀನಿ. ಇದು ಅನಂತವಾದದ್ದು, ಎಷ್ಟು ಕಲಿತೀವಿ ಇನ್ನೂ ಇದ್ದಾವೆ. ಒಂದು ಮುಹೂರ್ತ ಹಾಕಲಿಕ್ಕೆ ಎಷ್ಟೆಲ್ಲ ಇದ್ದಾವೆ. ಷಷ್ಟಾಷ್ಟಕ ದೋಷವನ್ನು ನೋಡ್ತೀವಿ, ಸಪ್ತವಿಂಶತಿ ನೋಡ್ತೀವಿ, ಲಗ್ನ ದೋಷಗಳನ್ನು ನೋಡ್ತೀವಿ, ಸಪ್ತಮ ಶುದ್ಧಿಯನ್ನು ನೋಡ್ತೀವಿ, ಪಂಚಾಂಗ ಶುದ್ಧಿಯನ್ನು ನೋಡ್ತೀವಿ. ಇಷ್ಟೆಲ್ಲವನ್ನು ನೋಡಿಕೊಂಡು ಒಂದು ವಿವಾಹ ಮುಹೂರ್ತವನ್ನು ಹಾಕ್ಕೊಡ್ಬೇಕಾದ್ರೆ ಬಹಳ ಅವರ ಜಾತಕಗಳನ್ನು ಪರಿಶೀಲನೆ ಮಾಡಿ ಹಾಕ್ಕೊಡ್ಬೇಕಾಗುತ್ತೆ. ಇಂಥವಾದ ಒಂದು ಅದ್ಭುತವಾದಂಥ ವಿಷಯಗಳು, ಇವುಗಳನ್ನೆಲ್ಲವನ್ನು ನಾವು ಕಲಿಯೋದಕ್ಕೆ ಒಂದು ಆತ್ಮ ಸಂಯಮ, ಮುಖ್ಯವಾಗಿ ಗುರುಗಳ ಮಾರ್ಗದರ್ಶನ, ಅವರೇನು ಹಾಕಿಕೊಟ್ಟಿರ್ತಾರೋ ಅವುಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಬಂದಂಥ ಪ್ರಶ್ನಕರ್ತರಿಗೆ ಸನ್ಮಾರ್ಗಗಳನ್ನು ತೋರಿಸೋದು. ಜ್ಯೋತಿಷ್ಯ ಅಂದರೆ ಬೆಳಕನ್ನು ತೋರಿಸೋದು ಅಂತ ಅರ್ಥ. ಬಂದಂಥವರಿಗೆ ಬೆಳಕನ್ನು ತೋರಿಸ್ತಕ್ಕಂಥದ್ದು ಒಬ್ಬ ಜ್ಯೋತಿಷಿಯ ಕರ್ತವ್ಯ ಆಗಿರುತ್ತೆ. ಇಂತಹ ಕರ್ತವ್ಯವನ್ನು ಮನದಟ್ಟು ಮಾಡಿ ಒಂದು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಅಭೂತಪೂರ್ವವಾದಂಥ ಒಂದು ವೇದಿಕೆ, ಇಂತಹ ಜ್ಯೋತಿಷ್ಯ ವೇದಿಕೆಯನ್ನು ಮಾಡಿಕೊಟ್ಟಂಥ ನಮ್ಮ ಪೂಜನೀಯ ವೀರಭದ್ರ ಶಾಸ್ತ್ರಿ ಗುರುಗಳಿಗೆ ಆತ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ದಿನ, ಈ ಯುಗಾದಿಯ ದಿನದಂದು ಅವರಿಗೆ ಮನಃಪೂರ್ವಕವಾಗಿ ನಮಸ್ಕರಿಸುತ್ತಿದ್ದೇನೆ. ಧನ್ಯವಾದಗಳು.